ಬನ್ನಿ ಬಾಸ್, ನಮ್ಮೂರ್ ಜಾತ್ರೆಗೆ ಹೋಗೋಣ. ಇದೇ ನೋಡ್ರಿ ನಮ್ಮ ವಿರೂಪಾಕ್ಷೇಶ್ವರ ಹೊಸಮಠ ಗೋಳಾಬಿ. ಮತ್ತೆ ಅಪ್ಪಾಜಿಯಿಂದ ಆಶೀರ್ವಾದ ಪಡೆದ ಕ್ಷಣ. ಮತ್ತೆ ಪುರಂತರ ಆಗಮನ ಮತ್ತು ಪುರಂತರ ಕುಣಿಕೆ ಹಾಗೂ ನಮ್ಮೂರಿನ ಬಂಜರ್ ವತಿಯಿಂದ ಕಲಾ ಹಾಗೂ ನೃತ್ಯಗಳು. ಮತ್ತೆ ಇಲ್ಲಿಂದ ಪಲ್ಲಕ್ಕಿ ಮೆರವಣಿಗೆ ರಥದವರೆಗೂ ಈಗ ಬರ್ತ ನೋಡು ನಮ್ಮ ದೊರೆ. ಯಾರೇ ಬಂದರೂ ಕರುಣದಿ ಕರೆಯುವ ಕರುಣವಂತರಿವರು. ಮತ್ತೆ ಇಲ್ಲಿಂದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಹತ್ತಿರ ಡೊಳ್ಳು ಕುಣಿತ ಹಾಗೂ ಪುರವಂತರ ಕುಣಿಕೆ. ಏನಾಗ್ಬೇಕು ಅಂತಿದೀಯಾ? ನಾನು ಎಲ್ರು ಮುಂಚೆನೂ ಗೆಲ್ಲುವಂತ ಒಬ್ಬ ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತಿದ್ದೀನಿ ಮಾಸ್ಟ್ರೆ. ಎಲ್ರು ಪ್ರೀತಿನೂ ಗೆಲ್ತೀನಿ ನಾನು. ಇಲ್ಲಿಂದ ಸೀದಾ ನಮ್ಮ ಪಯಣ ರಥದ ಕಡೆಗೆ. ಮಾಡಂತೂ ಜಗ್ಗಗೆದ್ರಿ, ಮಳಿ ಬರ್ತಾ ಇಲ್ಲ ಗೊತ್ತಿಲ್ಲ ಅನ್ನಡ್ರಿ. ನೋಡ್ರಿ ನಮ್ಮೂರ್ ರಥ ಹೆಂಗೆ ನೋಡ್ರಿ, ಫುಲ್ ಬ್ಯಾಂಕ್ ಇತ್ತು. ಅಷ್ಟರಲ್ಲಿ ಪಲ್ಲಕ್ಕಿನೂ ಬತ್ರಿ, ಪಲ್ಲಕ್ಕಿ ಬಂದ್ ಓಡೋಣ ಸೀದಾ ಎದುರಾಣ ಹೊಡಿತೀರಿ, ಓಡೋಣ ಸೀದಾ ಹಂಗೆ ಕಳಸ ಮ್ಯಾಗ ಇರಿಸ್ದರಿ. ಮಾಡಂತೂ ಫುಲ್ ಬ್ಯಾಂಕ್ ಇತ್ತು. ಮಳಿ ಬರ್ತಾ ಅನ್ಕೊಂಡೆವು, ಮಳಿ ಬರ್ಲಿಲ್ರಿ. ನೋಡ್ಬೋದು ಗುರುಗಳು ನಮ್ಮ ಗುರುಗಳು. ಬರ್ರಿ ಎಲ್ರೂ ರಥೋತ್ಸವ ಕಾರ್ಯಕ್ರಮ ಚಾಲು ಮಾಡೋಣ. ಪುತ್ರ, ವಿಜಯವು ಕೆಲವು ಬಾರಿ ಹೇಡಿಗಳಿಗೂ ಪ್ರಾಪ್ತವಾಗುತ್ತದೆ. ಆದರೆ ಯಶಸ್ಸು ಹಾಗೂ ಕೀರ್ತಿ ಎಂದಿಗೂ ಶೂರ ವೀರರಿಗೆ ಮಾತ್ರ ದೊರೆಯುತ್ತದೆ. ನನ್ನ ಆಶೀರ್ವಾದವಿದೆ ನಿನಗೆ. ಈ ರಣಭೂಮಿಯಲ್ಲಿ ನಿನಗೆ ಎಂಥ ಕೀರ್ತಿ ದೊರೆಯುವುದೆಂದರೆ ನೀನು ಎಂದೆಂದಿಗೂ ಅಮರನಾಗಿ ಉಳಿಯುವೆ. ನೋಡಿದ್ರಲ್ಲಪ್ಪ, ಇವತ್ತಿನ ವಿರೂಪಾಕ್ಷೇಶ್ವರ ಮುತ್ತೇನ ಜಾತ್ರಾ ಮಹೋತ್ಸವ. ಎಲ್ರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ. ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಮಸ್ತ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.